ರಾಜಕೀಯ ರಾಜಕಾರಣಿಗಳು, ದೇಶ, ಕೇಂದ್ರ, ರಾಜ್ಯ, ಕ್ಷೇತ್ರ, ಹೋರಾಟ, ಸಮಾಜ ಸೇವೆ, ಸತ್ಯ, ಶ್ರದ್ಧೆ, ನಿಷ್ಠೆ, ಸ್ನೇಹ, ಸ್ಪಂದನೆ, ಕಾಳಜಿ, ಆದರ್ಶ, ಆಸಕ್ತಿ, ಆಲೋಚನೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ದಕ್ಷತೆ, ವ್ಯವಸ್ಥೆ, ಅವ್ಯವಸ್ಥೆ, ಚಿಂತನೆ, ಅಭಿವೃದ್ಧಿ, ನಡೆ, ನುಡಿ, ಏಳು ಬೀಳು, ಭೂತ, ವರ್ತಮಾನ, ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ, ಜನ ನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂಥ ಹಾಗೂ ಪಡೆಯುತ್ತಿರುವಂಥ ಶ್ರಮ, ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಸೇಡಂ ಪುರಸಭೆ ವಾರ್ಡ್ ನಂಬರ್ 8ರ ಮಾನ್ಯ ಸದಸ್ಯರು ಹಾಗೂ ಪುರಸಭೆ ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿಗಳು ಹಾಗೂ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಕಲಬುರಗಿ ಜಿಲ್ಲಾ ನಿರ್ದೇಶಕರು ಹಾಗೂ ಶ್ರೀ ವಾಸವಿ ಚಾರಿಟೇಬಲ್ ಟ್ರಸ್ಟ್ ಸೇಡಮಿನ ಮಾನ್ಯ ಅಧ್ಯಕ್ಷರು, ಸುಮಾರು ಒಂದು 40 ವರ್ಷಗಳಿಂದ ಸಕ್ರಿಯ ಸಮಾಜ ಸೇವೆಯಲ್ಲಿ ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ಜನಪ್ರಿಯ ನಾಯಕರು, ಜನಪ್ರಿಯ ಸಮಾಜ ಸೇವಕರು ಸನ್ಮಾನ್ಯ ಶ್ರೀ ದತ್ತಾತ್ರೇಯ ಐನಾಪುರ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politicianindia.com ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ತೆ ಸರ್. ಈಗ ಈ ಒಂದು ಸೇಡಂ ಪಟ್ಟಣದಲ್ಲಿ ತಾವು ಸಾಕಷ್ಟು ಚಿರಪರಿಚಿತರು, ಅದರ ಜೊತೆಗೆ ಕಲಬುರಗಿಯಲ್ಲೂ ಕೂಡ ಚಿರಪರಿಚಿತರು. ಆದರೆ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ನನ್ನ ಹೆಸರು ದತ್ತಾತ್ರೇಯ ಐನಾಪುರ್. ನಾನು ರಾಜಕೀಯದಲ್ಲಿ ಬಂದಿದ್ದು ನಮ್ಮ ನಾಗಡಿ ಪಾಟೀಲ್ ಅವರು ಭಾರತೀಯ ಜನತಾ ಪಕ್ಷ, ನಾನು ಭಾರತೀಯ ಜನತಾ ಪಕ್ಷದಲ್ಲೇ ಇದ್ದೇನೆ. 82-83ರಿಂದ ನಾನು ಪಕ್ಷದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಅಲ್ಲಿಂದ ನಮ್ಮ ನಾಗಡಿ ಪಾಟೀಲ್ ಅವರು JDSಗೆ ಬಂದರು. ಅವ್ರ ಜೊತೆ ನಾವು JDSಗೆ ಬಂದಿದ್ದೀವಿ. ಅದು ಆದಮೇಲೆ ಅಲ್ಲಿ ಒಂದು 20 ವರ್ಷ ನಾವು ಕೆಲಸ ಮಾಡಿ ನಮ್ಮ ನಾಗಡಿ ಪಾಟೀಲ್ ಮತ್ತು ತೀರಾ ಕಾಂಗ್ರೆಸ್ ಪಾರ್ಟಿಗೆ ಬಂದರು. ನಾವು ಕೂಡ ಕಾಂಗ್ರೆಸ್ ಪಾರ್ಟಿಗೆ ಜಾಯ್ನ್ ಆಗಿದ್ದೀವಿ. ಕಾಂಗ್ರೆಸ್ ಪಾರ್ಟಿಗೆ ಜಾಯ್ನ್ ಆಗಿ ಭಾಳಷ್ಟು ಕೆಲಸ ಮಾಡಿದ್ದೀವಿ ನಾವು. ಮತ್ತು ನಮ್ಮ ಶಾಸಕರು ನಮ್ಗೆ ಪುರಸಭೆಗೆ ನೀವು ನಿಂದಿರಬೇಕು ಅಂಥೇಳಿ ನಮ್ಗೆ ಫೋರ್ಸ್ ಮಾಡಿದ್ರು. ಸರ್ ನಾನು ಏನಿದೆ ನಾ ಇವಾಗ ನಿಲ್ಲಲ್ಲ ಅಂತ ಹೇಳಿದ್ರೆ, ಇಲ್ಲ ನೀನು ನಿಲ್ಲಲೇಬೇಕು ಅಂತ ಹೇಳಿ ಫೋರ್ಸ್ ಮಾಡಿದ್ರು. ಅವ್ರ ಮಾತಿಗೆ ನಾನು ಇದಾಗಿ ನಾನು ಪುರಸಭೆ ಚುನಾವಣೆಗೆ ನಾನು ನಿಂತು ಆರ್ಸ್ ಬಂದು ಮೊದಲನೇ ಪೀರಿಯಡ್ನಲ್ಲಿ ನಮ್ಮ ಮೆಜಾರಿಟಿ ಇದ್ದಿಲ್ಲ. BJP ಮೆಜಾರಿಟಿ ಇತ್ತು. BJP ಮೆಜಾರಿಟಿ ಅವರು ಅಧಿಕಾರ ಆಯಿತು. ಅದು ಆದಮೇಲೆ ಇವಾಗ ನಮ್ಮ ಮೆಜಾರಿಟಿ ಇದೆ. ಅದಕ್ಕೆ ಅದು ಕೆಟಗರಿನೂ ಜನರಲ್ ಬಂದಿದೆ. ಅದಕ್ಕೆ ನಮ್ಗೆ ಹಕ್ಕಿದೆ. ನಾನು ಜನರಲ್ ಕೆಟಗರಿನಾಗ ಆರ್ಸ್ ಬಂದೀನಿ. ನನಗೆ ಬೇಕಂತೇಳಿ ನಾನು ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ನಾನು ಮನವಿ ಮಾಡೀನಿ. ಅವರು ಆಯಿತು ಎಲ್ಲರನ್ನ ಮಾತಾಡಿ ಒಂದು ವಿಚಾರ ಮಾಡೋಣ ಅಂಥೇಳಿ ಅವರು ನಮಗೆ ಸಮಾಧಾನ ಮಾಡಿದ್ದಾರೆ. ನಾವು ನಮ್ಮ ಕೆಲಸ ಮಾಡಿದ್ದೀವಿ. ನಾವು ಜನರ ಹತ್ರ ಹೋಗಿದ್ದೀವಿ. ಜನರ ಸುಖ ದುಃಖವನ್ನು ಕೇಳಿದ್ದೀವಿ. ಅದಾದಷ್ಟು ನಮ್ಮ ಕೈನ ಆಗಿದ್ದಷ್ಟು ಕೆಲಸ ನಾವು ಮಾಡಿದ್ದೀವಿ. ಅದಕ್ಕೆ ನಾವು ಮಾಡಿದ ಒಂದು ಕೆಲಸಕ್ಕೆ ನಮ್ಗೆ ಒಂದು ಹಕ್ಕಿದೆ ಅಂಥೇಳಿ ನಾವು ಕೇಳಿದ್ದೀವಿ. ಖಂಡಿತ ಸರ್. ಈ ರಾಜಕಾರಣದಲ್ಲಿ ತಾವು ಬರಬೇಕಾದ್ರೆ ತಮ್ಮ ಕುಟುಂಬದಲ್ಲಿ ಯಾರಾದರೂ ರಾಜಕೀಯಲ್ಲಿದ್ದರು ಅಥವಾ ರಾಜಕೀಯ ನಿಮ್ಮಿಂದ ಶುರುವಾಯಿತು, ಹೇಗೆ ಸರ್? ನಮ್ಮ ಕುಟುಂಬದಲ್ಲಿ ರಾಜಕೀಯದಾಗ ಯಾರೂ ಇಲ್ಲ, ನಾನೇ. ನಾವು ಮೊದಲು ಸೋಷಲ್ ವರ್ಕ್ ಮಾಡ್ತಿದ್ವಿ. ಪಂಚಲಿಂಗೇಶ್ವರ ಒಂದು ಟ್ರಸ್ಟ್ ಇದೆ, ಅಲ್ಲೇ ನಾವು ಸೋಷಲ್ ವರ್ಕ್ ಮಾಡ್ತಿದ್ವಿ. ನಮ್ಮ ನಾಗಡಿ ಪಾಟೀಲ್ನು ಅಲ್ಲೇ ಅವರೆಲ್ಲರೂ ಅದರ ಜೊತೆಯಲ್ಲೇ ಇದ್ದರು. ಆವಾಗ ಆ ಸೋಷಲ್ ವರ್ಕ್ನಿಂದ ನಾವು ನಾಗಡಿ ಪಾಟೀಲ್ ಜೊತೆಯಲ್ಲಿ ಅವ್ರು ರಾಜಕೀಯದಾಗ ಅವ್ರಿಗೆ ಸ್ಥಾನ ಸಿಕ್ತು. ಅವ್ರ ಜೊತೆಯಲ್ಲೇ ನಾವು ಕೆಲಸ ಮಾಡಿದ್ವಿ. ಅಲ್ಲಿಂದ ಅವ್ರ ಜೊತೆನೇ ಇದ್ದೀವಿ. ಇಲ್ಲಿವರೆಗೂ ಅವ್ರ ಫಾರ್ವರ್ಡ್ಸ್ ಆಗೇ ಇದ್ದೀವಿ. ಈಗ ಪ್ರಸ್ತುತವಾಗಿ ತಮಗೆ ರಾಜಕೀಯ ಒಂದು ಮಾರ್ಗದರ್ಶಕರು ಅಂತ ಯಾರಿಗೆ ಭಾವಿಸ್ತೀವಿ? ಇಷ್ಟು ವರ್ಷ ಮೊನ್ನೆ ಅವರು ತೀರ್ಕೊಂಡ್ರು. ನಮ್ಗೆ ಅದಾದಮೇಲೆ ಅವ್ರ ತಮ್ಮವರು ಇದ್ದಾರೆ, ಸುದರ್ಶನ್ ರೆಡ್ಡಿ ಮತ್ತು ನಾಗೇಶ್ವರ ಮಾಲಿ ಪಾಟೀಲ್ ಅಂತೇಳಿ ಮೊದಲು ಮಾಜಿ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ. ಅವರೆಲ್ಲ ನಮ್ಮ ಮಾರ್ಗದರ್ಶಕಿದ್ದಾರೆ. ಇನ್ನೊಂದು ಮುನ್ನಾ ಪಾಟೀಲ್ ಅಂತ ಇದ್ದಾರೆ, ವಿಶ್ವನಾಥ್ ಪಾಟೀಲ್. ಅವ್ರು ಮುನ್ನಾ ಪಾಟೀಲ್ ಅಂತ ಹೇಳ್ತಾರೆ. ವಿಶ್ವನಾಥ್ ಪಾಟೀಲು ನಾವು ಅವ್ರನ್ನ ಕೇಳ್ತೀವಿ. ಏನೇನಿದ್ದಾರೆ ಅವ್ರ ಜೊತೆಯಲ್ಲಿ ಹೋಗ್ತೀವಿ, ಅವ್ರ ಜೊತೆಯಲ್ಲೇ ಕೇಳ್ತೀವಿ. ಖಂಡಿತ ಸರ್, ಭಾಳ ಒಳ್ಳೆಯ ವಿಚಾರ ಸರ್. ಈಗ ಅನೇಕ ವರ್ಷಗಳಿಂದ ಸಾಮಾಜಿಕ ಚಟುವಟಿಕೆಗಳಲ್ಲಿದ್ರಿ. ಭಾರತೀಯ ಜನತಾ ಪಾರ್ಟಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಮಾನ್ಯ
ಸಚಿವರ ಶಾಸಕರ ಒಂದು ಒತ್ತಾಯದ ಮೇರೆಗೆ ಸ್ಪರ್ಧೆಯನ್ನು ಮಾಡಿದ್ರಿ. ಆಯ್ಕೆ ಆದ ನಂತರ ತಮ್ಮ ವಾರ್ಡಿಗೆ ಸಂಬಂಧಪಟ್ಟ ಹಾಗೆ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನೋಡೋದಾದರೆ ಸ್ವಚ್ಛತೆ ಆಗಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಡ್ರೈನೇಜ್ಗಳ ವ್ಯವಸ್ಥೆ ಆಗಿರ್ಬೋದು, ಇದು ಯಾವ ರೀತಿ ಆದ್ಯತೆಯನ್ನು ಕೊಟ್ಟರೆ ಸರ್ ತಮ್ಮ ವಾರ್ಡಲ್ಲಿ? ವಾರ್ಡ್ನಲ್ಲಿ ಏನು ಬಜೆಟ್ ಬರ್ತದೆ, ಬಜೆಟ್ಗೆ ನಾವು ಎಲ್ಲೆಲ್ಲಿ ಏನು ಕೆಲಸ ಬೇಕಾಗಿದೆ, ಎಲ್ಲಿ ಅವಕಾಶ ಇದೆ ಅಲ್ಲಿ ಎಲ್ಲಿ ನಾವು ಒಂದು ಕಡೆ ರೋಡ್ ಮಾಡಿದ್ದೀವಿ, ಒಂದು ಕಡೆ ಡ್ರೈನೇಜ್ ಮಾಡಿದ್ದೀವಿ. ಮತ್ತು ಬೇರೆ ಜನರದ್ದು ಕುಂದುಕೊರತೆಗಳನ್ನು ಕೇಳಿ ಅವರ ಕೆಲಸನೂ ಮಾಡಿಕೊಟ್ಟಿವಿ. ಜನರ ಎಲ್ಲ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿದ್ದು ಕೆಲಸ ಮಾಡಿದ್ದು ಓಪನ್ ಆಗಿದೆ, ಅದೇನು ಮರಿ ಮುಚ್ಚಿಲ್ಲ. ಸರ್, ಈಗ ಈ ರಾಜಕಾರಣಕ್ಕೂ ಮತ್ತು ಸಮಾಜ ಸೇವೆಗೂ ಏನು ವ್ಯತ್ಯಾಸಗಳು ಅಂತ ತಾವು ಹೇಳ್ಬೋದು? ಸಮಾಜ ಸೇವೆನೇ ಬೇರೆ, ರಾಜಕಾರಣನೇ ಬೇರೆ. ರಾಜಕಾರಣದಾಗ ಅಧಿಕಾರ ಇದ್ದರೆ ಕೆಲಸ ಮಾಡಿ, ಸಮಾಜ ಸೇವೆ ಅದು ಯಾವಾಗಲೂ 24 ಸಮಾಜ ಸೇವೆ ಮಾಡಬೇಕು. ಸರ್, ಈಗ ಒಂದು ಪುರಸಭೆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ತಾವು ಕೂಡ ಒಂದು ಪ್ರಬಲ ಆಕಾಂಕ್ಷಿಯಾಗಿದ್ದೀರಿ. ಮುಖ್ಯವಾಗಿ ಬೇರೆಯವರು ಕೂಡ ಸಾಕಷ್ಟು ಜನ ಆಕಾಂಕ್ಷಿಗಳು ಇರಬಹುದು. ಅದರಲ್ಲಿ ಮುಖ್ಯವಾಗಿ ತಮಗೆ ತಾವು ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ಆಗಲು ಕಾರಣ ಏನು ಅಂತ ಹೇಳ್ಬೋದು? ಇಲ್ಲ, ನಾನು ಕೆಲಸ ಮಾಡಿದ್ದೀನಿ ಪಕ್ಷದ ಒಳಗೆ, ನನಗೊಂದು ಅಧಿಕಾರ ಇದೆ ಕೇಳಲಿಕ್ಕೆ. ಅದರಲ್ಲದೆ ಕೆಟಗರಿ ಬೇರೆ ಬಂದಿದೆ, ಮತ್ತು ಅದು ಜನರಲ್ ಕೆಟಗರಿ ಬರಲ್ಲ. ಅದಕ್ಕೆ ನಾನು ಆಕಾಂಕ್ಷಿ ಇದ್ದೀನಿ. ನನಗೆ ನಮ್ಮ ಪಕ್ಷದಾಗ ಭಾಳಷ್ಟು ಜನ ನನಗೆ ಸಪೋರ್ಟ್ ಮಾಡ್ತಾರೆ. ಕೋಟ್ರಿಗರು ಯೋಗ್ಯ ಇದ್ದಾರೆ, ಸೀನಿಯರ್ ಇದ್ದಾರೆ. ಅದಕ್ಕೆ ಎಲ್ಲರದ್ದು ಇದರ ಪ್ರಕಾರ ನನಗೆ ನಮ್ಮ ಶಾಸಕರು, ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರು ನಮ್ಗೆ ಮಾಡ್ತಾರೆ ಅನ್ನೋ ನಮಗೊಂದು ವಿಶ್ವಾಸ ಇದೆ. ಅದಕ್ಕೆ ಇದರಿಂದ ನಾವು ಕ್ಲೇಮ್ ಮಾಡಿದ್ದೀವಿ. ಒಂದು ಭರವಸೆಯೂ ಕೂಡ ಇದೆ ನಿಮಗೆ ಮಾಡ್ತಾರೆ ಇದೆ. ಈಗ ಈ ವಾಸವಿ ಚಾರಿಟೇಬಲ್ ಟ್ರಸ್ಟ್ನಿಂದ ಏನೆಲ್ಲ ಒಂದು ಕೆಲಸ ಕಾರ್ಯಗಳು ತಾವು ಮಾಡ್ತಾ ಇದ್ದೀವಿ? ನಾವು ಚಾರಿಟೇಬಲ್ ಟ್ರಸ್ಟ್ನಲ್ಲಿ ನಮ್ಮ ಸೇಡಮ್ನಲ್ಲಿ ನಮ್ಮ ಸಮಾಜನಾಗ ಒಂದು ಅಂಗಡಿ, ಒಂದು ಗುಡಿ ಇದ್ದಿಲ್ಲ. ಮತ್ತು ನಾವು ಒಂದು ಎಲ್ಲರೂ ಕಲಿತು ನನಗೆ ನಮ್ಮ ಸಮಾಜದಲ್ಲಿ ನನ್ನ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಮಾಡ್ತಾರೆ. ನಾ ಅದಕ್ಕೆ ಎಲ್ಲ ಕಡೆ ನಮ್ಮ ಜನರ ಒಳಗಡೆ ಹೋಗಿ ಕಲೆಕ್ಷನ್ ಮಾಡಿ ಒಂದು ಆ ವೇಳೆಗೆ ನಾವು 14ನಲ್ಲಿ ಓಪನಿಂಗ್ ಮಾಡಿದ್ವಿ. 2010ನಲ್ಲಿ ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ನಮ್ಮಲ್ಲಿ ಏನು ದುಡ್ಡು ಇರಲ್ಲ, ಕಲೆಕ್ಷನ್ ಮಾಡಿದ್ವಿ. ಸನ್ನೆ ಒಂದು 2 ಕೋಟಿ ಪ್ರಾಪರ್ಟಿ ನಾವು ಮಾಡಿದ್ದೀವಿ. ಈಗ ಅದೊಂದು ಅಧ್ಯಕ್ಷ ಇವತ್ತು ನಾನೇ ಅಧ್ಯಕ್ಷ ಇದ್ದೀನಿ. ಅದರಿಂದ ಒಂದು ಒಳ್ಳೆ ರೀತಿ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಆಗ್ತದೆ. ನಾವು ಸೋಷಲ್ನಾಗೂ ಬೇರೆಯವರಿಗೆ ಏನು ಇಲ್ಲ ಅಂದ್ರೂ ಬಾಡಿಗೆ ಇಲ್ಲ ಅಂದ್ರೂ ಕೊಡ್ತೀವಿ. ಈ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಒಂದು ಕಲಬುರಗಿಯ ಒಂದು ನಿರ್ದೇಶಕರಾಗಿ ಅಲ್ಲಿ ಸಮಾಜಕ್ಕೆ ಯಾವ ರೀತಿ ಒಂದು ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಅಥವಾ ಸಮಾಜದ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಯಾವ ರೀತಿ ಭಾಗವಹಿಸ್ತೀವಿ? ನಮ್ಮ ಮಹಾಸಭೆಯಲ್ಲಿ ನಮ್ಮ 3 ತಿಂಗಳು ಒಂದ್ಸಲ ಮೀಟಿಂಗ್ ಕರೀತಾರೆ. ನಾವು ಅಲ್ಲಿ ಬೆಂಗಳೂರಿಗೆ ಹೋಗ್ತೀವಿ. ಮಹಾಸಭೆಯಲ್ಲಿ ಚರ್ಚೆಗಳು ಆಗ್ತಾವೆ. ಮಹಾಸಭಾ ಮತ್ತು ದೊಡ್ಡ ನಮ್ಮದು ಇದೆ, ಅದು ಕಾಲೇಜ್ಗಳು ಅವು ಮತ್ತು ನಾವು ಇವಾಗ ಒಂದು 50 ಕೋಟಿದು ದೊಡ್ಡ ಕಾಲೇಜ್ ಮಾಡಬೇಕು, ಸ್ಕೂಲು ಕಾಲೇಜು ಹಾಸ್ಟೆಲ್ ಮಾಡ್ಬೇಕಂತ ಹೇಳಿ ಕೆಲಸ ಸ್ಟಾರ್ಟ್ ಆಗಿದೆ. ಮತ್ತು ಇಲ್ಲಿನ ಜನ ಒಳಗೆ ಯಾರಿಗೆ ಅಲ್ಲಿ ಹಾಸ್ಟೆಲ್ ಅಲ್ಲಿ ಬೇಕಾಗಿದ್ದರೆ ನಾವು ನಮ್ಮ ಕಡೆಯಿಂದ ಅವ್ರಿಗೆ ರಿಕಮೆಂಡ್ ಮಾಡಿ ಫ್ರೀದಾಗ ಹಾಸ್ಟೆಲ್ ಆಗ್ತದೆ ನಮ್ಮ ಸಮಾಜ ಮಂದಿಗೆ ಅಷ್ಟೇ. ಮತ್ತು ನಮ್ಮ ಮಹಾಸಭಾದಿಂದ ಪ್ರತಿ ಸಲ 2 ಲ್ಯಾಪ್ಟಾಪ್ ಕೊಡ್ತಾರೆ. ಲಾಸ್ಟ್ ಟೈಮ್ ನಾವು ನಿರ್ದೇಶಕ ಆಗಿಸಲಾಗ ನಮ್ಗೆ ಇಲ್ಲಿಂದ 2 ಜನ ಗುಲ್ಬರ್ನಲ್ಲಿ ಒಂದು, ಸೇಡಮ್ನಲ್ಲಿ ಒಂದು ಲ್ಯಾಪ್ಟಾಪ್ ನಾವು ಮಹಾಸಭಾನಿಂದ ತಂದು ಕೊಟ್ಟಿದ್ದೀವಿ. ಬಡವರು ವಿದ್ಯಾರ್ಥಿಗಳು ಅವರಿಗೆ ಅನುಕೂಲ ಇಲ್ಲ, ಅವ್ರಿಗೆ ತೊಗೊಂಬೋದು ಯೋಗ್ಯ ಇಲ್ಲ. ಅವರು ಅದಕ್ಕೆ ಹುಡುಗ ಓದ್ತಾನೆ ಚೆನ್ನಾಗಿ, ಅವ್ರು ನಮ್ಗೆ ಕೊಟ್ಟಿದ್ರೆ ಭಾಳ ಒಳ್ಳೇದಾಗ್ತದೆ ಅಂತ ಅಂದಾಗ ನಾವು ನೋಡಿಕೊಂಡು ಅವ್ರಿಗೆ ಲ್ಯಾಪ್ಟಾಪ್ ಕೊಟ್ಟಿದ್ದೀವಿ. ಓಕೆ, ಈಗ ಒಂದು ವೇಳೆ ತಮಗೆ ಬಹಳಷ್ಟು ಜನ ಆಕಾಂಕ್ಷಿಗಳು ಕೂಡ ಇರುವಂಥದ್ದು ಸಹಜ. ಆದರೆ ತಮಗೆ ಒಂದು ವೇಳೆ ಅವಕಾಶ ಸಿಕ್ಕರೆ ಈ ಸೇಡಂ ನಗರಕ್ಕೆ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ತಮ್ಮದೇ ಆದಂಥ ಒಂದು ವಿಚಾರಗಳು ಹೊಂದಿದ್ದೀರಿ? ಅಲ್ಲೇ ಇವಾಗ ಈಗ ಎಲ್ಲ ಬಡ ಜನರಿಗೆ ಪ್ಲಾಟ್ಗಳು ಇಲ್ಲ, ಅವರಿಗೆಲ್ಲ ನಾವು ಪ್ಲಾಟ್ ಮಾಡಿ ಕೊಡಬೇಕು ಅಂತೇಳಿ ನಮ್ಮ ಮೊದಲಿನಿಂದ ನಾವು ಕೇಳ್ತಾನೆ ಇದ್ದೀವಿ. ಆಲ್ರೆಡಿ ನಮ್ಮದು 750 ಪ್ಲಾಟಿಂದು ಒಂದು ಕೆಲಸ ನಡೀತಾ ಇದೆ. ಅದೆಲ್ಲ ಕೇಳಿವು ನಾವು ಕೊಡ್ತೀವಿ ಅಂತಂದ್ರೆ ಬಡವರಿಗೆಲ್ಲ ಯಾರು ಯೋಗ್ಯ ಅದ, ಯಾರಿಗೆ ಏನು ಮನೆ ಇಲ್ಲ ಅಂಥವ್ರಿಗೆ ನಾವು ಮಾಡಿಕೊಡ್ಬೇಕಂತೇಳಿ ನಾವು ನಿರ್ಧಾರ ಮಾಡಿದ್ದೀವಿ. ಅದು ಒಂದು ಎಲ್ಲ ರೋಡ್ ಇರಲಿ, ಡ್ರೈನೇಜ್ ಇರಲಿ, ಲೈಟ್ ಇರಲಿ, ಬೇರೆ ಏನೇ ನೀರು ಇರಲಿ, ಯಾವುದು ಏನಾರೇ ಆಯಿತು ಕಮ್ಮಿ ಆಯಿತು ಅಂದ್ರೆ ಅವಾಗಿಂದ ಅವಾಗ ಅಲ್ಲಿ ಹೋಗಿ ನಾವೆಲ್ಲ ಕೆಲಸ ಮಾಡಿ ಅವರಿಗೆ ಕಂಟಿನ್ಯೂ ಇದು ಮಾಡಬೇಕು. ಸರ್, ಈಗ
ಈ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ 20 ವರ್ಷಗಳಿಂದ ತಾವು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ನಂತರ ಪಕ್ಷ ಬಲಪಡಿಸುವ ನಿಟ್ಟಿನಲ್ಲಿ ಯಾವೆಲ್ಲ ಪ್ರಯತ್ನಗಳು ತಮ್ಮ ಕಡೆಯಿಂದ ಆಗ್ತಾ ಇದೆ ಇಲ್ಲಿವರೆಗೆ? ನಮ್ಮದು ನಾವು ನಾವು ಭಾಳಷ್ಟು ನಮ್ಮ ವಾರ್ಡ್ನಲ್ಲಿ ಮೆಂಬರ್ಸ್ ಇದ್ದಾರೆ, ಅವರು ಎಲ್ಲದಕ್ಕೂ ನಾವು ಪಕ್ಷ ಬಲಪಡಿಸಿದ್ದೀವಿ. ಎಲ್ಲ ಪ್ರತಿ ಸಲ ನಾವು ನಮ್ಮದು ವಾರ್ಡ್ನಲ್ಲಿ ಲೀಡ್ ಕೊಟ್ಟಿದ್ದೀವಿ ನಮ್ಮ ಪಕ್ಷಕ್ಕೆ. ಖಂಡಿತ ಸರ್. ಅದೇ ರೀತಿ ಈಗ ತಮ್ಮ ಕ್ಷೇತ್ರದ ಜನಪ್ರಿಯ ಹಾಗೂ ಸರಳ ಸಜ್ಜನ ಪ್ರಾಮಾಣಿಕ ದಕ್ಷ ಈ ರಾಜ್ಯದ ಗಣರಾಜ್ಯದ ಸಚಿವರು ಮಾನ್ಯ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರ ಒಂದು ನೇತೃತ್ವದಲ್ಲಿ ಇಡೀ ಒಂದು ಸೇಡಂ ತಾಲೂಕಿನಾದ್ಯಂತ ಯಾವ ರೀತಿ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇದೆ? ಅವರು ಇಲ್ಲಿವರೆಗೂ ಸೇಡಂನಲ್ಲಿ ಅವರು ಇವಾಗ 21ನೇ ವರ್ಷ ಸ್ಟಾರ್ಟ್ ಆಗಿದೆ. ಅವರು ಅಂದರೆ 3 ಸಲ ಅವ್ರು ಗೆದ್ದಿದ್ದಾರೆ, 1 ಸಲ ಡಿಫೀಟ್ ಆಗಿದ್ದಾರೆ, ಮತ್ತು ಮೊನ್ನೆ ಗೆದ್ದಿದ್ದಾರೆ. ಅವ್ರು ಬಂದಮೇಲೆ ಎಷ್ಟು ಇದು ಕೆಲಸಗಳು ಆಗಿದ್ದಾವ, ಅದು ಅಲ್ಲಿ ಮೊದಲು ಯಾರ ಕೈಯಲ್ಲಿ ಅದು ಆಗಿಲ್ಲ ಅಷ್ಟು ಕೆಲಸ. ಕಾಲೇಜು ಆಗಲಿ, ಹಾಸ್ಪಿಟಲ್ ಆಗಲಿ, ರೋಡ್ ಆಗಲಿ, ಡ್ರೈನೇಜ್ ಆಗಲಿ, ಒಂದು ಮಂದಿ ಜನರದ್ದು ಪರ್ಸ್ನಲ್ ಆಗಿ ಏನೇ ಕೆಲಸಗಳಿದ್ದಾರೆ ಅವ್ರ ಕೈ ಮೇಲೆ ಅಷ್ಟು ಆಗಿದೆ. ಇಲ್ಲಿವರೆಗೂ ಯಾರೂ ಮಾಡಿಲ್ಲ. ಅವ್ರದ್ದೊಂದು ದೊಡ್ಡ ಹೆಸರಿದೆ, ಜನನಾಯಕ ಅಂತೇಳಿ ದೊಡ್ಡ ಹೆಸರಿದೆ. ಸರ್, ಈಗ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಪುರಸಭೆ ಅಧ್ಯಕ್ಷ ಸ್ಥಾನದ ಕುರಿತು ಮುಂದೆ ಬರುವ ಈಗ ಆಗುವಂಥದ್ದು, ಅದರ ಕುರಿತು ಈಗ ತಮ್ಮ ಒಂದು ಹೈಕಮಾಂಡಕ್ಕೆ ಏನು ನಮ್ಮ ಸೋಷಿಯಲ್ ಮೀಡಿಯಾದ ಮುಖಾಂತರ ಏನು ಒಂದು ವಿನಂತಿ ಮನವಿಯನ್ನು ಮಾಡ್ಕೊಳ್ತಿರ್ತಾವೆ? ಇಲ್ಲ, ನಾವು ಪ್ರಬಲ ಆಕಾಂಕ್ಷಿ ಇದ್ದೀವಿ. ನೀವು ಹೈಕಮಾಂಡ್ಗೆ ನೀವು ರಿಕಮೆಂಡ್ ಮಾಡ್ಬೋದು. ಓಕೆ, ಖಂಡಿತ ಸರ್. ಎಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ, ಸಮಾಜ ಸೇವೆ, ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ತಾವು ನೋಡಿದ್ರಲ್ಲ ವೀಕ್ಷಕರೇ, ಸೇಡಂ ಪುರಸಭೆ ವಾರ್ಡ್ ನಂಬರ್ 8ರ ಮಾನ್ಯ ಸದಸ್ಯರು ಹಾಗೂ ಮುಂಬರುವ ಒಂದು ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿ ಹಾಗೂ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ಕಲಬುರಗಿ ನಿರ್ದೇಶಕರು ಹಾಗೂ ವಾಸವಿ ಚಾರಿಟೇಬಲ್ ಟ್ರಸ್ಟಿನ ಮಾನ್ಯ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ದತ್ತಾತ್ರೇಯ ಐನಾಪುರ್ ಸರ್ ಇವರ ಮಾತುಗಳನ್ನು, ಇವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ www.politiciansinIndia.com. ಜೈ ಹಿಂದ್, ಜೈ ಕರ್ನಾಟಕ.